ತುಳಸಿದಾಸರು ಬಾಲ್ಯದಿಂದಲೇ ಸಂಸ್ಕೃತ ಮತ್ತು ಶಾಸ್ತ್ರಗಳಲ್ಲಿ ಪರಿಣಿತರಾಗಿದ್ದರು. ಆದರೆ ವಿವಾಹವಾದ ನಂತರ ಅವರು ತಮ್ಮ ಪತ್ನಿ ರತ್ನಾವಳಿಯ ಮೇಲೆ ಅತ್ಯಂತ ಆಸಕ್ತರಾಗಿಬಿಟ್ಟರು. ಅವರ ಮನಸ್ಸು ಲೋಕೀಯ ಪ್ರೀತಿಯಲ್ಲಿ ಇಷ್ಟೊಂದು ಮುಳುಗಿತು, ರಾಮಭಕ್ತಿ ಹಿಂದುಳಿಯಿತು. ಒಮ್ಮೆ ರತ್ನಾವಳಿ ತಮ್ಮ ತವರು ಮನೆಗೆ ಹೋಗಿದ್ದರು. ತುಳಸಿದಾಸರಿಗೆ ಅವರನ್ನು ಭೇಟಿಯಾಗುವ ತೀವ್ರ ಆಸೆ ಉಂಟಾಯಿತು. ಭಾರೀ ಮಳೆ ಹಾಗೂ ಪ್ರವಾಹ ಇದ್ದರೂ ಅವರು ನದಿಯನ್ನು ದಾಟಿ ರತ್ನಾವಳಿಯ ಮನೆಗೆ ತಲುಪಿದರು. ಇದನ್ನು ನೋಡಿ ರತ್ನಾವಳಿ ಬಹಳ ದುಃಖಗೊಂಡು ತುಳಸಿದಾಸರಿಗೆ ಹೇಳಿದರು, ಈ ನಾಶವಂತ ದೇಹವಾದ ನನ್ನ ಮೇಲಿರುವಷ್ಟು ಆಸಕ್ತಿ ನೀನು ಶ್ರೀರಾಮನಲ್ಲಿ ಇಟ್ಟಿದ್ದರೆ ನಿನ್ನ ಜೀವನವೇ ಕಲ್ಯಾಣವಾಗುತ್ತಿತ್ತು. ರತ್ನಾವಳಿಯ ಈ ಮಾತುಗಳು ತುಳಸಿದಾಸರ ಹೃದಯವನ್ನು ಸ್ಪರ್ಶಿಸಿತು. ಅವರು ತಮ್ಮ ಜೀವನದ ತಪ್ಪನ್ನು ಅರಿತುಕೊಂಡರು. ಆ ಕ್ಷಣದಲ್ಲೇ ಅವರು ನಿರ್ಧರಿಸಿದರು, ಇನ್ನು ಮುಂದೆ ನನ್ನ ಪ್ರೀತಿ ಶ್ರೀರಾಮನ ಪಾದಗಳಲ್ಲಿ ಮಾತ್ರ ಇರಲಿ ಎಂದು ನಿರ್ಧರಿಸಿದರು. ಅವರು ಗೃಹವನ್ನು ತ್ಯಜಿಸಿ ವೈರಾಗ್ಯದ ಮಾರ್ಗ ಹಿಡಿದು ತಮ್ಮ ಸಂಪೂರ್ಣ ಜೀವನವನ್ನು ಶ್ರೀರಾಮ ಭಕ್ತಿಗೆ ಅರ್ಪಿಸಿದರು. ಈ ರಾಮಭಾವದ ಪರಾಕಾಷ್ಠೆಯಲ್ಲಿ ಅವರು ಅಮರ ಗ್ರಂಥವನ್ನು ರಚಿಸಿದರು, ರಾಮಚರಿತಮಾನಸ. ಈ ಗ್ರಂಥದಲ್ಲಿ ಅವರ ರಾಮಭಾವ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಅವರು ರಾಮನನ್ನು ದೇವರಾಗಿ ಮಾತ್ರವಲ್ಲ, ಆದರ್ಶ ಪುತ್ರ, ಆದರ್ಶ ಪತಿ, ಆದರ್ಶ ಸಹೋದರ ಹಾಗೂ ಆದರ್ಶ ರಾಜನಾಗಿಯೂ ಕಂಡರು. ಅವರಿಗಾಗಿಯೇ ರಾಮ ಸಮ ಕರುಣೆ ಮತ್ತು ಪ್ರೀತಿ. ಈ ಪ್ರಸಂಗ ನಮಗೆ ನೀಡುವ ಸಂದೇಶ, ಲೋಕೀಯ ಆಸಕ್ತಿ ದುಃಖಕ್ಕೆ ಕಾರಣವಾಗುತ್ತದೆ. ಪ್ರೀತಿ ದೇವರ ಕಡೆ ತಿರುಗಿದಾಗ ಜೀವನ ಧನ್ಯವಾಗುತ್ತದೆ. ನಿಜವಾದ ರಾಮಭಾವ ಮನಶುದ್ಧಿ ಮತ್ತು ಆತ್ಮಮೋಕ್ಷದ ಮಾರ್ಗವಾಗಿದೆ.